ಮೈಲಾರಿ ನಮ್ಮನ್ನು ಎದುರು ಹಾಕಿಕೊಂಡರೆ ಅದು ಏನಾಗುತ್ತದೆ ಎಂದು ನಿನಗೆ ಈಗಲೇ ತಿಳಿದಿರಬೇಕಲ್ಲವೇ? ಈ ಬಲರಾಮ ಆಡಿದ ಮಾತು ಮಾಡೇ ತಿರುತ್ತಾನೆಂದು ಈ ಊರಿನ ಜನರಿಗೆಲ್ಲರಿಗೂ ಗೊತ್ತಿರುವಾಗ ನೀನೊಬ್ಬ ರಣವೀರನೆಂದು ತಿಳಿದುಕೊಂಡಿರುವುದು ಅದು ನಿನ್ನ ಮುಟ್ಟಾಳತನ. ಈ ರೌಡಿ ರಾಜ್ಯದಲ್ಲಿ ನಿನ್ನಂತ ರಣವೀರರನ್ನು ರಣಾಂಗಣದಲ್ಲಿ ಮಾರಣ ಹೋಮ ಮಾಡಿರುವಾಗ ಇನ್ನು ನೀನ್ಯಾವ ಲೆಕ್ಕ ನಮಗೆ? ಬಲರಾಮ್, ಯಾಕೆ ಹೋದ ಕೆಲಸ ಆಗಲಿಲ್ಲವೇ? ಬೇಗನೆ ಬಂದು ಬಿಟ್ಟಿಲ್ಲ ಯಾಕೆ? ಬಾವ, ಆಗುವುದಿಲ್ಲ ಎಂಬ ಮಾತೇ ಈ ಬಲರಾಮನ ಜಾತಕದಲ್ಲಿ ಬಂದಿಲ್ಲ ಬಾವ. ಅಂದಿನ ಕಾಲದಲ್ಲಿ ಸತ್ಯವನ ಸಾವಿತ್ರಿ, ಇಂದಿನ ಕಾಲದಲ್ಲಿ ಸೂಳೆ ಆಗಬಹುದು. ಅಂದೇ ಕಟ್ಟಿದ ಕನ್ನಂಬಾಡಿ ವಿಶ್ವಾಸರ ಕಟ್ಟಡ ಇಂದು ಕುಸಿದು ಬೀಳಬಹುದು. ಆದರೆ ಈ ಬಹುದೂರ ಬಲರಾಮನ ಮಾತು ಅದು ಎಂದಿಗೂ ಹುಸಿ ಹೋಗಲಾರದು ಬಾವ, ಅದು ಎಂದಿಗೂ ಹುಸಿ ಹೋಗಲಾರದು. ಶಬ್ಬಾಷ್ ಬಲರಾಮ, ಶಬ್ಬಾಷಿ. ಈ ನಿನ್ನ ಗಂಡ ಸಾಹಸಕ್ಕೆ ನಾನೆಂದಿಗೂ ಸಹಾಯಕನಾಗಿರುವೆ ಮೈಲಾರಿ. ನಮ್ಮನ್ನು ಎದುರು ಹಾಕಿಕೊಂಡದು ಎಲ್ಲಿ ಬದುಕುತ್ತಿ ಮಗನೇ? ಬದುಕು. ಈ ಎಮ್ಮೆಲ್ಲೆನನ್ನು ಎದುರು ಹಾಕಿಕೊಳ್ಳುವಷ್ಟು ದೊಡ್ಡನಾಗ್ಬಿಟ್ಟಿದೆ ಆ ದರ್ಬೇಸಿನ ಮಗನೇ. ಈಗ ಎಲ್ಲಿ ಅಡಗಿತ್ತು ನಿನ್ನ ಶೌರ್ಯ? ಗಣಿರಿ ಅಪ್ಪಣೆ ಕೊಟ್ಟರೆ ಸಾಕು, ಈ ಕೃಷ್ಣನ ಜನ್ಮಸ್ಥಳವನ್ನು ಬಿಟ್ಟು ಬರಲು ಅವನಿಗೆ ಎಂದಿಗೂ ಸಾಧ್ಯವಿಲ್ಲ. ಸಾಯುತ್ತಾನೆ, ಅಲ್ಲೇ ಕೊಯ್ಯುತ್ತಾ ಬಿದ್ದಿರುತ್ತಾನೆ ಆ ಮದ್ದಾನೆ. ನನಗೊಂದು ಸ್ವಲ್ಪ ಉಸಿರು ಬಂದಂಗ ಆತ್ ನೋಡ್ರಿ. ಹ್ಯಾಂಗ ಕುಂತ ನೋಡ್ರಿ, ಸೂರ್ಯಗ್ರಹಣ ಹಿಡಿದು ಅಡವಿ ಹಂದ್ರದ ಕುಂತಂಗ ಆಗೈತಿ ಮಗ. ನಮಸ್ಕಾರ ರೀ ಶಾಸಕರಿಗೆ. ಬಾ ಪರಮೇಶ ಬಾ. ಇತ್ತ ಕಡೆ ನಮ್ಮನ ಕಡೆ ಬಂದಿದೆಯಲ್ಲ, ಏನಾದರೂ ಕೆಲಸ ಬಿತ್ತೆ? ಬರಬೇಕಲ್ರಿ ಶಾಸಕರೇ, ನಿಮ್ಮ ಕಡೆ ಬರಲಿ, ಇನ್ಯಾರ ಕಡೆ ಹೋಗ್ಬೋದು ನಾವು? ಅಲ್ಲಿ ಹೋತಮ್ಮ, ಮೊನ್ನೆ ಹೊಲ ಕೊಟ್ಟ ಎಳೆದಾಗ ಒಟ್ಟು ಹಣ ಇಸ್ಕೊಂಡು ಹೋಗು ಅಂತ ಹೇಳಿದೆವು. ಬ್ಯಾಡ ಪಡಿಂದಪ್ಪ, ಇನ್ನೂ ಇಷ್ಟು ಅರ್ಧ ಹಣ ಇಲ್ಲೇ ಇರ್ಲಿ ಅಂತ ಹೇಳಿ ಬಿಟ್ಟು ಹೋದೆಪ್ಪ. ಮೊನ್ನೆ ಇಸ್ಕೊಂಡು ಹೋದ ದುಡ್ಡು ಏನ್ ಮಾಡಿದೆಪ್ಪ? ನೋಡು ಮೇಲಾರಪ್ಪ, ಹೊತ್ತು ಮುಳುಗೋದ್ರೊಳಗೆ ಎಣ್ಣೆಗಿ ಬೆಣ್ಣೆಗಿ ಅಂತ ಖರ್ಚು ಮಾಡೋ ಮಗ ನಾನು. ಅದ್ರಾಗ ಪಲ್ಸರ್ ಗಾಡಿ ತಗೊಂಡು ಜಾಮ್ ಜಾಮ್ ಅಂತ ಅರ್ಬಿ ಹಾಕೊಂಡು ಎಂಜಾಯ್ ಮಾಡಿದ ಮಗ ನಾನು ಊರಾಗ. ನೀ ಕೊಟ್ಟ ಹಣ ಎದಕ್ ಸಾಲ್ತಾವ ಮೇಲಾರಪ್ಪ? ನೋಡು ಮಗನ, ಮೊನ್ನೆ ಹೊಲ ಕೊಡು ಅಂದ್ರೆ ಕುಡುದಲ ಅಂತಿದ್ದಿ. ನೀ ಅವತ್ತು ಹೊಲ ಕುಡ್ಲಿಕ್ಕಂದ್ರ ಹಿಂಗೆಲ್ಲ ಮೆರಕ್ ಆಗ್ತಿತ್ತೇನು? ಹ್ಯಾಂಗಿತ್ತು ಅವಾಗ? ಅದೇ ಹರಕ್ ಚೊಣ್ಣ ಮುರುಕ್ ಮನಿ ಅಂತು. ಈಗ ನೋಡು, ಯಾವ ಅಂಗಲ್ನಾಗ ನೋಡಿದ್ರು ಮದಕರಿ ಸುದೀಪ್ ಕಣ್ಣ ಕಾಣುತ್ತೆ. ಪರಮೇಶ್, ನೀನು ಹೀಗೆ ರಾಜನಾಗಿ ಮೆರಿಬೇಕಾದರೆ ನಮ್ಮ ಗೌಡ್ರನ್ನು ಯಾವತ್ತು ಮರೆಯಬೇಡ. ಒಂದು ವೇಳೆ ಮರುತಿ ಎದುರಾಗಿ ನಿಂತರೆ ಆ ಮಹಿಳೆಯರಿಗೆ ಬಂದು ಗದ್ದು ನಿನಗೂ ಬಂದಿತ್ತು ಎತ್ತರ. ಹಾ ಪರಮೇಶ್, ಒಂದು ನಿಮಿಷ ಕುಳಿತುಕೋ.
ಬಡ್ಜಂತಿ ಹೇಳ್ರಿ ಗೌಡ್ರ. ಒಳಗಡೆ ಪಾರಣೇಶ್ಕೆ ಇದೆ, ತೆಗೆದುಕೊಂಡು ಬಂದು ಹಂಚಿಬಿಡು ರಂಗೇಗೌಡನ ಪ್ರಸಾದವನ್ನು. ಆಗಲಿ, ಹಂಗೆ ಮಾಡಿಬಿಡನ್ರಿ. ಬಾ ರಾಜೀವಪ್ಪ ಬಾ. ಏನೋ ಇತ್ತ ಕಡೆ ನಮ್ಮನ ಕಡೆಗೆ ಬಂದಿರಲಿಲ್ಲ, ಅಣ್ಣ ತಮ್ಮರ ಜೊತೆಗೆ ಏನಾದರೂ ಕೆಲಸ ಇತ್ತೆ? ಹೌದು ಗೌಡ್ರೆ, ನೀವು ಸುತ್ತ ಹತ್ತ ಹಳ್ಳಿಗೆ ದೊಡ್ಡ ರಾಜ ಮನೆತನದವರು, ಮೇಲಾಗಿ ದೊಡ್ಡ ರಾಜಕಾರಣಿಗಳು. ನಿಮ್ಮ ಹತ್ತಿರ ಬಂದರೆ ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ತೀರಿ ಎಂದು ನಂಬಿಕೆ ಇಟ್ಟು ಕೇಳಲು ಬಂದಿದ್ದೇವೆ. ನೋಡ್ರಿ ರಾಜಪ್ಪ, ನಮ್ಮ ಗೌಡ್ರಿರುವುದೇ ನಿಮ್ಮಂತವ್ರ ಕಷ್ಟ ಪರಿಹಾರ ಮಾಡಕಂತ. ಏನ್ ಬೇಕು ಅಂತ ಕೇಳು, ಪಟ್ನೆ ಕೇಳು, ಪಟ್ನೆ ರೆಡಿ ಮಾಡಿ ಬಿಡ್ತಾರ ನಮ್ಮ ಗೌಡ್ರು. ನೋಡ್ರಿ ಗೌಡ್ರೆ, ನನ್ನ ತಮ್ಮ ಮೈಲಾರಿಯನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿಕೊಂಡು ಹೋಗಿದ್ದಾರೆ. ಅದಕ್ಕೆ ತಾವು ದೊಡ್ಡ ಮನಸ್ಸು ಮಾಡಿ ಬಿಡಿಸಿಕೊಡು ಎಂದು ಕೇಳಲು ಬಂದಿದ್ದೇವೆ ಗೌಡ್ರೆ. ಅಣ್ಣ, ಪೊಲೀಸ್ನವರು ಅಣ್ಣನನ್ನು ಅರೆಸ್ಟ್ ಮಾಡಿಕೊಂಡು ಹೋಗಿದ್ದೇನೋ ನಿಜ, ಆದರೆ ಆ ಅರೆಸ್ಟ್ ಮಾಡಲಿಕ್ಕೆ ಕಾರಣ ಈ ರಂಗೇಗೌಡ ಅಂತ ನನಗೆ ಚೆನ್ನಾಗಿ ಗೊತ್ತು. ಮುಚ್ಚು ಬಾಯಿ ಹುಚ್ಚು ನಾಯಿ. ಯಾರು ಎದುರಿಗೆ ನಿಂತುಕೊಂಡು ಏನು ಮಾತಾಡುತ್ತೀನಿ ಎಂಬುದು ಮೊದಲು ನೆನಪಿನಲ್ಲಿಟ್ಟುಕೊಂಡು ಮಾತನಾಡು ಮಗನೇ. ಕಾಡಿನಲ್ಲಿ ಸಿಂಹ ರಾಜ ಎಷ್ಟು ದಿವಸ ಹಸಿವಿನಿಂದ ತಿರುಗಾಡಿದರು. ಸತ್ತ ಜಿಂಕೆ ಅನ್ನೋದು ಎಂದಿಗೂ ಮುಟ್ಟಲಾರದು. ಜೀವಂತವಾಗಿರುವ ಪ್ರಾಣಿಯನ್ನು ಬೇಟೆಯಾಡಿ ತಿನ್ನುವುದೇ ಆದರೂ ಕಸುಬು, ನೆನಪಿನಲ್ಲಿಟ್ಟುಕೋ. ರಾಜೀವಪ್ಪ, ಕೋಪದಲ್ಲಿ ಕೊಯ್ದುಕೊಂಡು ಮೂಗು ಮತ್ತೆ ಹಿಂದೆ ತಿರುಗಿ ಬರಲಾರದು. ನಿನ್ನ ತಮ್ಮನಿಗೆ ಸ್ವಲ್ಪ ಬುದ್ಧಿ ಹೇಳು. ಚೀಟಿಯಲ್ಲಿ ಓದಿನಿಂದ ಮಾತ್ರಕ್ಕೆ ಸೊಕ್ಕಿನಿಂದ ಮೆರೆದರೆ ಮಾತನಾಡದ ದಾರಿನ ತೋರಿಸಬೇಕಾಗುತ್ತದೆ ಈ ನಿನ್ನ ತಮ್ಮನಿಗೆ. ಸಾಕು ಬಾಯಿ ಮುಚ್ಚೋ ಗುಲಾಮ. MLA ಮನೆಯಲ್ಲಿ ಗುಲಾಮ್ಗಿರಿ ಆಗಿದ್ದೇನೆಂದು ಗುಂಡಾಗಿರಿ ಮಾಡಿದರೆ ನಿನ್ನ ಗುಂಡಾಗಿರಿಗೆ ಹೆದರುತ್ತೇವೆ ಎಂದು ತಿಳಿದಿರುವೆಯಾ? ಏನು ತಪ್ಪು ಮಾಡದ ನಮ್ಮ ಅಣ್ಣನನ್ನು ಒಳಗೆ ಹಾಕಿಸಿದ್ರಲ್ಲ, ನೀವೆಲ್ಲ ಜನಸೇವೆ ಮಾಡುವ ರಾಜಕಾರಣಿಗಳ? ಹೊತ್ತು ಬಾಯಿ ಹೊಲಸು ನಾಯಿ. ಈ MLA ಮಾತಿಗೆ ನೀನು ಮೆಕ್ಕಿ ನಡೆದರೆ ನಿನ್ನನ್ನು ಒದ್ದೆ ಒಳಗೆ ಹಾಕಿಸಬೇಕಾಗುತ್ತದೆ. ಎತ್ತರದಿಂದ ಮಾತನಾಡೋ ಹುಚ್ಚು ಕುರಿಯೇ. ರಂಗೇಗೌಡ, ನಮ್ಮಂತ ಎಷ್ಟೋ ರೈತರನ್ನು ಅನ್ಯಾಯವಾಗಿ ಒಳಗೆ ಹಾಕಿಸಿದ ನೀವು ನಿಮ್ಮಂತ ಕೆಟ್ಟ ರಾಜಕಾರಣಿಗಳೆಲ್ಲ ಅಲ್ಲಿಗೆ ಹೋಗಬೇಕಾಗುತ್ತದೆ ಎನ್ನುವುದು ನೆನಪಿನಲ್ಲಿಟ್ಟುಕೋ. ಲೇ ಕಪಿಯೇ, ನಮ್ಮಂತ ರಾಜಕಾರಣಿಯನ್ನು ಒಳಗೆ ಹಾಕು ಗಣಸು ಇನ್ನೂ ಹುಟ್ಟಿಲ್ಲ, ಮುಂದೆವೂ ಹುಟ್ಟೋದು ಇಲ್ಲ. ಒಂದು ವೇಳೆ ಹುಟ್ಟಿದ್ದೆ ಆದರೆ
ಈ ಭೂಮಿ ಮೇಲೆ ಹುಟ್ಟಿದ್ದೇ ತಪ್ಪಾಯ್ತೆಂದು ತಿಳಿದು ನಮ್ಮನ್ನು ಕ್ಷಮೆ ಕೇಳಿ ಸುಡುಗಾಡವನ್ನೇ ಸೇರಿಕೊಳ್ಳುತ್ತಾರೆ. ಬಲರಾಮ್, ನಿಮ್ಮಂತ ಕೆಟ್ಟ ರಾಜಕಾರಣಿಗಳ ಚಟ್ಟ ಕಟ್ಟಲು ಒಬ್ಬ ಲೋಕಾಯುಕ್ತ ಅಧಿಕಾರಿ ಸಂತೋಷ್ ಹೆಗಡೆ ಅಂತವರು ಮತ್ತೆ ಹೆಡೆ ಎತ್ತಿ ನಿಂತರೆ ನಿಮ್ಮಂತ ಎಷ್ಟೋ ರಾಜಕಾರಣಿಗಳ ಹೆಣ್ಣಂದಿರು ವಿಧವೆಯರಾಗುತ್ತಾರೆಂದು ಆ ನಿನ್ನ ಡೈರಿಯಲ್ಲೇ ಬರೆದಿಟ್ಟುಕೋ. ನಾಮರ್ತನ ನನ್ನ ಮಗನೇ, ನಮ್ಮ ಮನೆಗೆ ಬಂದು ನಮಗೆ ಸೊಕ್ಕಿನಿಂದ ಮಾತನಾಡಷ್ಟು ಸೊಕ್ಕು ಬಂದಿದ್ದ ಆ ಬಡವ ಈ ಬಲರಾಮ ಸಿಟ್ಟು ನೇತಿಗೇರಕ್ಕಿಂತ ಮೊದಲು ಇಲ್ಲಿದಿಂದ ನೀನು ಕಾಲು ಕಿತ್ತಿದರೆ ಸರಿ, ಇಲ್ಲದಿದ್ದರೆ ಅನಾಥ ಹೆಣವಾಗಿ ಬೀಳುವೆ ಅರಮನೆಯಲ್ಲಿ. ಬಲರಾಮ್, ದುಡ್ಡಿನ ವಿಷಯದಲ್ಲಿ ನೀವು ದೊಡ್ಡವರಾಗಿರ್ಬೋದು, ಆದರೆ ದುಡ್ಡಿನ ವಿಷಯವನ್ನು ಬಿಟ್ಟು ಮಿಕ್ಕಿದ ವಿಷಯದಲ್ಲಿ ನೀನಿನ್ನ ಬಚ್ಚ ನನ್ನ ಮಗ ತಿಳ್ಕೋ. ನಿನ್ನನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದು ಇವರ ಜೊತೆ ಜಗಳನಾಡೋದಕ್ಕಲ್ಲವೋ? ಹೇಗಾದರೂ ಮಾಡಿ ಜೈಲಿನಲ್ಲಿ ಇದ್ದ ನಮ್ಮ ತಮ್ಮ ಮೈಲಾರಿಯನ್ನು ಕರೆದುಕೊಂಡು ಬರೋದನ್ನು ಬಿಟ್ಟು ದೊಡ್ಡವರಿಗೆ ಈ ರೀತಿ ಮಾತನಾಡ್ತೀಯಲ್ಲ, ನಾಚಿಕೆ ಆಗೋದಿಲ್ಲವೇ ನಿನ್ನ ಜನ್ಮಕ್ಕೆ? ಯಾರನ್ನ ದೊಡ್ಡವರು? ಯಾರು ದೊಡ್ಡವರು? ಅನ್ಯಾಯವಾಗಿ ಒಬ್ಬ ರೈತನನ್ನು ಒಳಗೆ ಹಾಕಿಸಿದ್ರಲ್ಲ, ಇವರು ದೊಡ್ಡವರ? ಅಥವಾ ಇಡೀ ರಾಷ್ಟ್ರಕ್ಕೆ ಅನ್ನವನ್ನು ಹಾಕುತ್ತಾರಲ್ಲ ನಮ್ಮಂತ ರೈತರು ದೊಡ್ಡವರ? ಇದರಲ್ಲಿ ಯಾರು ದೊಡ್ಡವರು ಯಾರು ದೊಡ್ಡರು ಎನ್ನುವುದನ್ನು ನೋಡಲು ಮೇಲೊಬ್ಬ ಇದ್ದಾನೆ, ಅವನೇ ಈ ಜಗತ್ತಿಗೆಲ್ಲ ದೊಡ್ಡವನು. ಸಂಗಮೇಶ, ಒಂದು ಸಾರಿ ಹೇಳಿದ್ರೆ ಅರ್ಥ ಆಗೋದಿಲ್ಲವೇ ನಿನಗೆ? ಒಂದು ಕ್ಷಣನೂ ನಿಲ್ಲಬೇಡ, ಹೊರಟು ಹೋಗಿಲ್ಲಿಂದ. ರಾಜೀವಪ್ಪ, ನಿನಗಿರುವ ತಾಳ್ಮೆ ಬುದ್ಧಿ ನಿನ್ನ ತಮ್ಮನಿಗೂ ಇಲ್ಲ. ಏನೋ 4 ಅಕ್ಷರ ಕಲ್ತಾನಂತ ಸೊಕ್ಕು ಬಂದಿದೆ ಅವನಿಗೆ. ಗೌಡ್ರೆ ಅವನಿನ್ನೂ ಚಿಕ್ಕವನು, ತುಡುಕಿ ರೋಚದಲ್ಲಿ ಏನೇನೋ ಮಾತನಾಡಿ ಬಿಟ್ಟ. ಅವನು ಪರವಾಗಿ ನಾನು ಕ್ಷಮೆ ಕೇಳುತ್ತೀನಿ ಗೌಡ್ರೆ, ದಯವಿಟ್ಟು ಕ್ಷಮಿಸಿ ಬಿಡಿ. ಇದು ಈಗ ಸೈಲೆಂಟ್ ಆಗಿ ಕೇಳಿದ್ರ ಎಲ್ಲಾ ಕೆಲಸನು ಸರಿಯಾಗಿ ಆಗ್ತಾವ ತಮ್ಮ. ಹಂಗೆ ಕಡೆ ರುದ್ರ ನಂಗೆ ಹಾರಾಡಿದ್ರೆ ಏನೂ ಆಗೋದಿಲ್ಲ. ರಾಜಪ್ಪ, ಏನೂ ಆಗುದಿಲ್ಲ. ಗೌಡ್ರೆ ನೀವು ಏನೇ ಹೇಳಿದರೂ ತಪ್ಪದೇ ಪಾಲಿಸುತ್ತೇನೆ. ದಯವಿಟ್ಟು ನನ್ನ ತಮ್ಮ ಮೈಲಾರಿಯನ್ನು ಬಿಡಿಸಿಕೊಡ್ರಿ ಗೌಡ್ರೆ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ನೋಡು ರಾಜೀವಪ್ಪ, ನಿನ್ನ ತಮ್ಮನನ್ನು ನಾನು ಬಿಡಿಸಿ. ಗಾಳಿ ಬಿಟ್ಟೈತ್ರಿ, ತೂರ್ಕೋರಿ ಈಗ. ನೋಡು ರಾಜೀವಪ್ಪ, ನಿನ್ನ ತಮ್ಮ ಮೈಲಾರಿನನ್ನು ನಾನು ಬಿಡಿಸಿಕೊಡುತ್ತೇನೆ, ಆದರೆ ನಿನ್ನ ಹೊಲ ಮಾತ್ರ ನನಗೆ ಮಾರಬೇಕು. ಏನಂತೆ? ರಾಜೀವಪ್ಪ, ಏನ್ ವಿಚಾರ ಮಾಡ್ತೀವಿ ಬಾಯಿದೆ? ನೋಡ್ ರಾಜೀವಪ್ಪ, ನಮ್ಮ ಗೌಡ್ರು ಹೇಳ್ದಂಗೆ ಕೇಳ್ಕೊಂಡು ಆದಿ ನಿಮ್ಮ ತಮ್ಮನು ಮನೆಗೆ ಕರ್ಕೊಂಬಂತಂದು ಅದೇ ರೊಕ್ಕ ತಗೊಂಡು 4 ಎಕರೆ ಎಲ್ಲರೇ ಹೊಲ ಹಿಡ್ಕೊಂಡು ಚಂದಾಗಿ ಬಾಳೆ ಮಾಡ್ಕೊಂಡು ಖುಷಿ ಕೊಡೋದಿಲ್ಲಪ್ಪ. ನಮ್ಮ ಹೊಲ ನಾವು ರೊಕ್ಕ ಕೊಡ್ತೀವಿ. ಏನಂತಿ ರಾಜೀವಪ್ಪ? ಅನ್ನೋದ್ರಲ್ಲಿ ಏನಿದೆ ಪಡಜಂತಪ್ಪ? ನನ್ನ ಆಸ್ತಿಯಕ್ಕಿಂತಲೂ ನನ್ನ ತಮ್ಮನ ಬದುಕ ಮುಖ್ಯ. ಅವನು ಬದುಕಿ ಬಂದರೆ ಮುಂದೆ ಇಂಥ 10ರಷ್ಟು ಆಸ್ತಿ ಗಳಿಸಬಹುದು. ಗೌಡ್ರೆ ನೀವು ಹೇಳಿದಾಗೆ ನನ್ನ 4 ಎಕರೆ ಜಮೀನನ್ನು ಮಾರೋದಕ್ಕೆ ಸಿದ್ಧವಾಗಿದ್ದೇನೆ. ದಯವಿಟ್ಟು ನನ್ನ ತಮ್ಮ ಮೈಲಾರಿಯನ್ನು ಬಿಡಿಸಿಕೊಡ್ರಿ ಗೌಡ್ರೆ, ನಿಮ್ಮ ಕೈ ಮುಗಿದು ಕೇಳುತ್ತೇನೆ. ಪಡಜಂತಿ, ಹೇಳ್ರಿ ಗೌಡ್ರ. ಸಹಿ ಮಾಡಿಸ್ಕೊಂಡು ಹಣ ಕೊಟ್ಟು ಕಳಿಸಿವಿ ನಾನು. ಆಯ್ತ್ರಿ ಗೌಡ್ರ. ರಾಜೀವಪ್ಪ,
ಪಡ್ಜಂತಿ ಹೇಳ್ರಿ ಗೌಡ್ರ. ಇವ್ರ ಜೊತೆಗೆ ಹೋಗಿ ಪೊಲಿಟಿಷಿಯನ್ಗೆ ಹೋಗಿ ಆ ಮಹಿಳೆಯರನ್ನ ಬಿಡಿಸ್ಕೊಂಡು ಬಾ. ನಾನು ಕಮಿಷನರಿಗೆ ಫೋನ್ ಮಾಡಿ ಹೇಳ್ತೇನೆ, ತಿಳಿಯುತ್ತೆ? ಆಯ್ತ್ರಿ ಗೌಡ್ರ, ಹಂಗೆ ಮಾಡ್ತೇನ್ರಿ. ನೋಡ್ ರಾಜೀವಪ್ಪ, ಈ ಗೌಡ್ರ ಮಾತ್ ಕೇಳಿ ನಿಮ್ ಹೊಲನೂ ಉಳಿತು. ಅದೇ ಹಣವನ್ನು ತೆಗೆದುಕೊಂಡು ಚೆನ್ನಾಗಿ ಎಲ್ಲರೇ 4 ಎಕರೆ ಹೊಲ ತಗೊಂಡು ಚೆನ್ನಾಗಿ ಜೀವನ ಮಾಡೋದ್ ಕಲಿ. ನೋಡು ಪಡ್ಜಂತಪ್ಪ, ನನಗೊಂದ್ ಸ್ವಲ್ಪ ಹಣ ಬೇಕಾಗಿತ್ತಲ್ಲ, ಕೊಟ್ರೆ ಚಲೋ ಆತಿತ್ತು. ತಗೋರಪ್ಪ, ನಿನ್ ರೊಕ್ಕ ನಿನಗ್ ಕೊಡ್ಲಾಕ ನಮ್ದೇನು ಹೊಂಟೋಗ್ತೈತಿ. ತಾತ ತಗೋ. ರಾಜೀವಪ್ಪ, ತಗೋರಪ್ಪ ರೊಕ್ಕನ, ಹುಷಾರಾಗಿ ತಗೋ. ನಾನಿನ್ನು ಬರುತ್ತೇನೆ ಗೌಡ್ರೆ, ನಮಸ್ಕಾರ. ರಾಜೀವಪ್ಪ, ನಾನು ಬರುತ್ತೇನೆ ಪೊಲೀಸ್ ಸ್ಟೇಷನ್ಗೆ, ನಡಿ ಹೋಗ್ಬಿರು ಕೂಡ. ದಮ್ಮ ರಾಜೀವಪ್ಪ, ನಾನು ಬರ್ತೀನಿ, ನಂದು ಸ್ವಲ್ಪ ಕೆಲಸ ಐತಿ. ಹೋಗು ಕಪ್ಪಿಯೇ ಹೋಗು. ನಾನೆಂಬುದರ ನರಗಳನ್ನು ಕಿತ್ತಿ ಈ ಉಗ್ರ ನರಸಿನಾಗಿ ಬರುತ್ತಿರುವ ಈ MLA ರಂಗೇಗೌಡನನ್ನು ಎದುರು ಹಾಕಿಕೊಂಡು ಬದುಕಿ ಯಾರು ಉಳಿದಿಲ್ಲ ಈ ಜಗದಲ್ಲಿ. ಬಾವಾ, ಇನ್ನು ಮುಂದೆ ಈ ಊರಿನಲ್ಲಿ ನಾವು ಕೊಟ್ಟ ಪ್ರಸಾದವನ್ನು ಸ್ವೀಕರಿತ ಸಾಯ್ಬೇಕು ಈ ಮೂರ್ಖ ಜನಗಳು. ಒಂದು ವೇಳೆ ಈ ದೇವರ ಕೊಟ್ಟ ಪ್ರಸಾದವನ್ನು ಸ್ವೀಕರಿಸದಿದ್ದರೆ ಅವರಿಗೆ ಅಪಾಯದ ನಟ್ಟು ಕಟ್ಟಿಟ್ಟಿದ ಬುದ್ಧಿ ಬಾವ. ಗೌಡ್ರೆ, ಇನ್ನು ಮುಂದೆ ಈ ಊರಿನಲ್ಲಿ ನಾವೇ ಮಹಾರಾಜರು. ಎಲ್ಲಿದ್ದೇನೋ ಏನೋ, ನಾನು ಅವನಿಗೆ ಮಾಡಿದ ಮೋಸವನ್ನ ಆ ದೇವರು ಖಂಡಿತವಾಗಿಯೂ ಕ್ಷಮಿಸೋದಿಲ್ಲ. ಮೈಲಾರಿ, ಅಂದು ನಡೆದ ಘಟನೆಯನ್ನ ನಿನ್ನ ಮುಂದೆ ಹೇಳ್ಬೇಕಂತ ಈ ನನ್ನ ಮನಸ್ಸು ಹಾತೊರಿತಾ ಇದೆ. ಮೈಲಾರಿ, ದಯವಿಟ್ಟು ಈ ಪಾಪಿಯನ್ನ ಕ್ಷಮಿಸಿಬಿಡು. ಗೀತಾ, ಹಾ ಬನ್ನಿ, ಏನಾಯ್ತು? ನೋಡು ಗೀತಾ, ನಿನಗೇನ್ ತಂದಿದ್ದೀನಿ ಅಂತ. ಓ, ಸೀರೆ ಅಕ್ಕನಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬಿಡಿ. ಅಯ್ಯೋ, ಇದು ಅತ್ತಿಗೆಗೆ ಅಲ್ಲ ಕಣೆ, ನಿನಗೆ ತಂದಿದ್ದೇನೆ. ಯಾಕಂದ್ರೆ ನಮ್ಮ ಮದುವೆ ಆಗುವಾಗ ನನ್ನದು ಅಂತ ನಿನಗೆ ಏನೂ ತಂದಿರಲಿಲ್ಲ, ಅದಕ್ಕಾಗಿ ಪ್ರೀತಿಯಿಂದ ತಂದಿರುವೆ. ತೆಗೆದುಕೋ ಗೀತಾ. ಯಾಕೆ ಮದುವೆಗೆ ಮುಂಚೆ ಕೊಟ್ಟ ಉಡುಗೊರೆನ ಇಷ್ಟು ಬೇಗ ಮರ್ತು ಬಿಟ್ರ? ನೋಡಿ, ಗಂಡ ಅನ್ನೋದನ್ನು ಹೆಣ್ಣಿಗೆ ಪ್ರೀತಿಯಿಂದ ಉಡುಗೊರೆ ಕೊಡಬೇಕು, ಮೋಸದಿಂದಲ್ಲ. ಗೀತಾ, ನಿನಗೆ ಎಷ್ಟು ಸಾರಿ ಹೇಳೋದು ಅದೊಂದು ಕೆಟ್ಟಗಳಿಗೆ ಮರೆತು ಬಿಡು ಅಂತ. ಏನೋ ನಡೆಯಬಾರದಿತ್ತು, ನಡೆದು ಹೋಯ್ತು. ಈಗ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಈ ರೀತಿ ಮಾಡುವುದು ತಪ್ಪು ಗೀತಾ, ತಪ್ಪು. ನೋಡಿ, ಇದರಲ್ಲಿ ಸುಖ ನಿಮಗಿದೆ ವಿನಃ ನನಗಿಲ್ಲ. ಮದುವೆಗೆ ಮುಂಚೆ ನೀವು ನನ್ನ ದೇಹವನ್ನು ಕದ್ದಿರ್ಬೋದು, ಆದ್ರೆ ಈ ನನ್ನ ಮನಸ್ಸನ್ನ ನೀವು ಕದಿಯಲು ಸಾಧ್ಯವಿಲ್ಲ. ಯಾಕಂದ್ರೆ ಈ ನನ್ನ ಮನಸ್ಸು ನನ್ನ ಹತ್ರನೇ ಇಲ್ಲ. ಗೀತಾ, ನನಗೆ ಚೆನ್ನಾಗಿ ಗೊತ್ತು ನೀನು ನನ್ನನ್ನು ಮನಸ್ಸಿಲ್ಲದೆ ಮದುವೆಯಾಗಿದ್ದೀಯಾ ಎಂದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಏನು ಮಾಡೋದು, ನಿನ್ನನ್ನು ಮದುವೆಯಾಗದೆ ವಿಧಿನೇ ಇರಲಿಲ್ಲ. ಹಾಗಂತ ಈ ರೀತಿ ನೀನು ಮಾಡುವುದು ತಪ್ಪು ಗೀತಾ, ತಪ್ಪು. ಯಾಕೆ ನೀವು ಮಾಡಿದ ಸರಿನಾ? ನನ್ನ ಆಸೆ ಆಕಾಂಕ್ಷೆಗಳನ್ನ ಸುಟ್ಟು ಹಾಕಿ ಈ ನನ್ನ ಹೃದಯಕ್ಕೆ ಚಾಕುವಿನಿಂದ ಚುಚ್ಚಿ ನಾನು ಕೊರಗಿ ಸಾಯುವಂತೆ ಮಾಡಿದ್ರಲ್ಲ, ನೀವು ಮಾಡಿದ ಸರಿನಾ? ನಾನು ಮಾಡಿದ್ದು ತಪ್ಪೆ, ಆದರೆ ಆ ತಪ್ಪಿಗೆ ಕ್ಷಮೆನೇ ಇಲ್ವಾ? ಮನುಷ್ಯ ಮಾಡಿದ ತಪ್ಪು ತನಗೆ ಅರಿವಾದಾಗ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲವಿತ್ತು. ಈಗ ಆ ತಪ್ಪಿನ ಅರಿವು ನನಗಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಗೀತಾ. ನೋಡಿ,
ಯಾವಾಗ ನಾನು ನಿನ್ನನ್ನು ಕ್ಷಮಿಸ್ತೀನೋ ಅವಾಗಿಂದನೇ ನಾನು ನಿಮ್ಮ ಹೆಂಡತಿ. ಅಲ್ಲಿವರೆಗೂ ಹೊರಗಿನವರಿಗೆ ಮಾತ್ರ ನಾವಿಬ್ರು ಗಂಡ ಹೆಂಡತಿ. ಬೇಡ ಗೀತಾ, ಬೇಡ. ಅಂತಹ ಘೋರವಾದ ಶಿಕ್ಷೆಯನ್ನು ನನಗೆ ಕೊಡಬೇಡ ಗೀತಾ, ಕೊಡಬೇಡ. ಇದೇನಮ್ಮ ಗೀತಾ, ಯಾಕೆ ಈ ರೀತಿ ಮನೆಯಲ್ಲಿ ಜಗಳ ಮಾಡ್ತೀವಿ? ಯಾಕೆ, ಏನಾಯ್ತು? ಏನಿಲ್ಲಕ್ಕ, ಇವರು ನನಗೆ ಸೀರೆ ತಂದಿದ್ರು, ಬೇಡ ಅಂತ ಜಗಳ ಮಾಡ್ತಿದ್ದಷ್ಟೇ. ಗೀತಾ, ಅದು ತಪ್ಪಮ್ಮ. ಗಂಡ ಪ್ರೀತಿಯಿಂದ ನಗು ನಗುತ್ತಾ ಸೀರೆ ತಂದು ಕೊಟ್ಟಿದ್ದು ಸ್ವೀಕರಿಸಬೇಕು. ಈ ರೀತಿ ಮನೆಯಲ್ಲಿ ಜಗಳ ಮಾಡಿದ್ರೆ ಸರಿನಾ ಅಮ್ಮ? ಯಾಕಕ್ಕ, ನಾನು ಇವರನ್ನ ಮದ್ವೆ ಆಗಿದ್ದೀನಂತ ಇವ್ರು ನನಗೆ ಸೀರೆ ತಂದ್ರು. ಯಾಕೆ ಮದುವೆಗೆ ಮುಂಚೆ ನನ್ನ ತಂದೆ ತಾಯಿಗಳಿಗೂ ನನಗೆ ಸೀರೆಗಳನ್ನೇ ತಂದು ಕೊಟ್ಟಿರ್ಲಿಲ್ವಾ? ನೋಡು ಗೀತಾ, ಸೀರೆ ಬಗ್ಗೆ ಅಷ್ಟೊಂದು ಹಗುರಕ್ಕೆ ಮಾತನಾಡಬೇಡ. ಈ ಸೀರೆ ಬೆಲೆ ನಿನಗೆ ಗೊತ್ತಿಲ್ಲ. ಮಾನ ಮರ್ಯಾದೆ ಅಷ್ಟೇ ಮಿಕ್ಕಿ ಹೆಣ್ಣೆ ಸೀಲೆ ಮುಚ್ಚುವ ಸೀರೆ ಇದ್ದು. ಈ ಸೀರೆ ವಜ್ರ ಕವಚ ಇದ್ದಂತೆ. ಆದರೆ ನಿನ್ನ ತಂದೆ ತಾಯಿ ಸೀರೆ ಕೊಡಿಸೋದು ಅವರು ಉಸಿರಿರು ಮಾತ್ರ. ಗಂಡ ಕೊಡಿಸೋದು ತನ್ನ ಪ್ರಾಣ ಇರಬೇಕು. ನಗು ನಗುತ್ತು ಆ ಸೀರೆನ ಸ್ವೀಕರಿಸಮ್ಮ ನೀನು. ಕ್ಷಮಿಸಕ್ಕ, ಇವರು ತಂದ ಸೀರೆನ ನಾನು ಉಟ್ಕೋತೀನಿ. ಆದರೆ ಯಾಕಮ್ಮ? ನೋಡಕ್ಕ, ಯಾವಾಗ ಇವರು ತಮ್ಮ ಸ್ವಂತ ಹಣದಿಂದ ನನಗೆ ಸೀರೆ ತಂದು ಕೊಡ್ತಾರೋ ಆವಾಗ್ಲೇ ಉಟ್ಕೋತೀನಕ್ಕ. ಅಂದ್ರೆ ನಿನ್ನ ಮಾತಿನ ಅರ್ಥ? ನೋಡಕ್ಕ, ಇವರು ಇಷ್ಟು ದಿನಗಳಿಂದ ಅಣ್ಣ ದುಡಿದ ಹಣದಲ್ಲಿ ಬದುಕ್ತಾ ಇದ್ದಾರೆ. ಇವರು ಯಾವಾಗ ಸ್ವಂತ ದುಡಿದು ನನಗೊಂದು ಸೀರೆ ತಂದು ಕೊಡ್ತಾರೋ ಆವಾಗ್ಲೇ ಉಟ್ಕೋತೀನಿ. ದುಡಿದಿನ ಕೋತಿ, ಅವಳು ಎಷ್ಟೊಂದು ಒಳ್ಳೆಯವಳು ಅಂತ ಅಂದಾಗೆ ಇಂಥ ಹುಡುಗಿಗೆ ಮೋಸ ಮಾಡಲಿಕ್ಕೆ ಹೇಗೆ ಮನಸ್ಸು ಒಪ್ಪಿತ್ತು ನೀನು? ಅತ್ತಿಗೆ, ಅದು ನಾನು ಉದ್ದೇಶಪೂರ್ವಕದಿಂದ ಹಾಗೆಲ್ಲ ಮಾಡಲಿಲ್ಲ ಅತ್ತಿಗೆ. ಅದು ಬೇಡ, ಈಗಾದ್ರೂ ಏನಾಗಿಲ್ಲ. ಅಂದಾಗೆ ನಿನ್ನ ಕಾಲ ಮೇಲೆ ನಿಂತಿಕೋ, ಒಳ್ಳೆ ಕೆಲಸಕ್ಕೆ ಸೇರು. ಅಷ್ಟೇ ಇಲ್ಲ, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡು. ಆವಾಗ ನಿನ್ನ ಮೇಲೆ ಕೋಪ ಹೋಗಿ ಪ್ರೀತಿಯಿಂದ ಒಪ್ಪಿಕೋತ ನಂಬಿಕೆ ನನಗಿದೆ ಮೈದ್ನ, ನನಗಿದೆ. ಆಗಲಿ ಅತ್ತಿಗೆ, ನೀವು ಹೇಳಿದ ಹಾಗೆ ಮಾಡುತ್ತೇನೆ. ಜಾನಕಿ, ಜಾನಕಿ, ನೋಡು ಯಾರನ್ನು ಕರೆದುಕೊಂಡು ಬಂದಿದ್ದೇನಂತ. ಮೈಲಾರಿ, ಚೆನ್ನಾಗಿದ್ದೇನಪ್ಪ? ನನ್ನ ಮಾತು ಕೇಳಿದೆ ಅಂದೆ ರಾಜಕೀಯ ಸಾಹಸ ನೋಡಿದು ನೀನು ಹಠ ನೀನೇ ಸಾಧಿಸಿದ ಮೈದ್ರ ನೀನು. ನಾನು ಆ ಗೌಡನ ಗುಲಾಮಿಗಿರಿಗೆ ಹೆದರಿ ನಮ್ಮ ಆಸ್ತಿಯನ್ನು ಅವನಿಗೆ ಬಿಟ್ಟು ಕೊಡುವುದಿಲ್ಲ ಎಂದು ನಾನು ಹೇಳಿದ್ದೆ ತಪ್ಪಾದರೆ ಈಗ ಅಣ್ಣ ಮಾಡಿದ್ದು ತಪ್ಪಲ್ಲವೇ? ಏನು, ನಿಮ್ಮ ಅಣ್ಣ ತಪ್ಪು ಮಾಡ್ತಾರೆ? ಅದೇ ಅತ್ತಿಗೆ, ನಮ್ಮ ಮದುವೆ ವಿಷಯ ಇರ್ಬೋದು, ಹೌದಲ್ವೇ ಅಣ್ಣ? ಛೇ, ಅದಕ್ಕೆ ನಾನು ತಪ್ಪು ಅಂತ ತಿಳಿದುಕೊಳ್ಳಲಿ ಸಂಗತಿ. ಏನೋ ಅರ್ಜೆಂಟ್ ಆಗಿ ಬಂತು, ಮದುವೆ ಮಾಡಿ ಮುಗಿಸಿದ್ದೇವೆಂದು ಅಣ್ಣ ದಾರಿಯಲ್ಲಿ ಬರುವಾಗ ಎಲ್ಲ ವಿಷಯವನ್ನು ತಿಳಿಸಿದ. ಆಗ ನನ್ನ ಮನಸ್ಸಿಗೂ ಸ್ವಲ್ಪ ನೋವಾಯಿತು. ಇದ್ದ ಒಬ್ಬ ತಮ್ಮನ ಮದುವೆಯಲ್ಲಿ ಇರಲಿಲ್ಲ ಎಂದು. ಆದರೆ ದೇವರಂತ ಅಣ್ಣ ಅತ್ತಿಗೆನೆ ಎದುರು ನಿಂತು ಮದುವೆ ಮಾಡಿರುವಾಗ ಅದಕ್ಕೆ ನಾನೇಕೆ ತಪ್ಪು ಅಂತ ತಿಳಿದ. ಅಣ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡೋಣ. ನೀನು ಇಲ್ಲದೆ ಮದುವೆ ಆಗಿದ್ದು ನಂದು ತಪ್ಪೆ. ಆದರೆ ಏನು ಮಾಡೋದು, ವಿಧಿಯ ಬರಹ ಎಲ್ಲ ನಡೆದು ಹೋಯ್ತು. ಹೋಗಲಿ ಬಿಡು ಸಂಗಮೇಶ್, ಅದಕ್ಕೇಕೆ ಅಷ್ಟೊಂದು ವ್ಯಥೆ ಪಟ್ಟುಕೊಳ್ಳುತ್ತೀಯಾ? ನೋಡು, ಆಗಿದ್ದೆಲ್ಲ ಒಳ್ಳೆಯದಕ್ಕೆಂದೇ ತಿಳಿದು ಬಾಳಿದರಾಯ್ತು. ಬತ್ತಿ, ನಿಮ್ಮ ಅಣ್ಣ ತಪ್ಪು ಮಾಡಿದ್ರೆ ಅದು ಯಾವ ವಿಷಯಕ್ಕಂತ ಗೊತ್ತಾಗಿಲ್ಲ ಮೈದ. ಅತ್ತಿಗೆ, ನಾನು ಯಾವುದನ್ನ ಉಳಿಸಿಕೊಳ್ಳಬೇಕೆಂದು ಜೈಲಿಗೆ ಹೋಗಿದ್ದೆನು. ಈಗ ಅದೇ ಆಸ್ತಿಯನ್ನು ಮಾರಿ ನನ್ನನ್ನು ಬಿಡಿಸಿಕೊಂಡು ಬಂದಿದ್ದಾನೆ ಈ ನಮ್ಮ ಅಣ್ಣ. ಮೈದಾರಿ, ಏನ್ ಹೇಳ್ತೀವಿ ನೀನು? ಕೇಳು ಅತ್ತಿಗೆ, ಅಣ್ಣನನ್ನು ನೀನೇ ಕೇಳು. ಶೇ ಸ್ವಾಮಿ, ಮೈದ ಹೇಳ್ತ್ರ ಮಾತು ನಿಜವಿದೆ. ಏಕೆ ಮೌನ ನಿಂತಿದ್ರ? ಶೇ ಸ್ವಾಮಿ, ಹೇಳು. ಹೌದು ಜಾನಕಿ, ಅವನು ಹೇಳುತ್ತಿರುವ ಮಾತು ನಿಜವೇ. ಅಣ್ಣ, ಯಾಕಣ್ಣ ಈ ರೀತಿ ಮಾಡಿದೆ? ಈ ರೀತಿ ಮಾಡಲೆಂದೇ ನನ್ನನ್ನು ಆ ದಿನ ಅವರ ಮನೆಯಿಂದ ಅಟ್ಟಿಬಿಟ್ಟೆಯಾ? ಹೇಳಣ್ಣ, ಹೇಳು. ಇದೇನ್ರಿ ಬದುಕಿಗಿರುವುದು ಆಸ್ತಿ ಅದೊಂದೇ. ಆ ಆಸ್ತಿನ ಮಾರಿ ಬೇದ್ರಲ್ಲ, ಈ ಮುಂದೆ ಜೀವನಗತಿ ಹೇಗ್ರಿ? ಮುಂದೆ ಜೀವನಗತಿ ಹೇಗೆ ಅಂತ? ಹೇ ಜಾನಕಿ, ಹುಚ್ಚುಚ್ಚನಾಗಿ ಏನೇನೋ ಮಾತನಾಡಬೇಡಿ. ಒಂದು ವೇಳೆ ನನ್ನ ಆಸ್ತಿಯನ್ನು ಮಾರದಿದ್ದರೆ ಜೈಲಿನಲ್ಲಿ ಇದ್ದ ನಮ್ಮ ಮೈಲಾರಿಯನ್ನು ಹಿಂದೆ ತಿರುಗಿ ಬರುತ್ತಿರಲಿಲ್ಲ. ಅದು ಗೊತ್ತಾ ನಿಮಗೆ?
ಒಂದು ವೇಳೆ ನನ್ನ ಆಸ್ತಿಯನ್ನೇ ಮಾರಿದು ನಿಮ್ಗೆ ತಪ್ಪನಿಸಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡ್ರಿ, ನಾ ಮನೆ ಬಿಟ್ಟೇ ಹೋಗಿಬಿಡ್ರಿ. ಅಣ್ಣ ನಿಲ್ಲಣ್ಣ, ಸ್ವಲ್ಪ ಕೇಳೋಣ ಬೈಲರಿ ಹೋಗ್ಲಿ ಬಿಡಪ್ಪ. ನೀನು ಜೈಲಿನಿಂದ ಮತ್ತೆ ತಿರುಗಿ ಬಂದಿದ್ರೆ ಅಷ್ಟೇ ಸಾಕು. ಇಂಥ ಆಸ್ತಿನ ಮತ್ತೆ ತೆಗೆದುಕೊಳ್ಬಹುದು. ಅಂದಾಗೆ ಒಂದು ನಿಮಿಷ ನಿಂತಿಕೋ, ಒಳಗಡೆ ಹೋಗಿ ಸಂಗಮೇಶ್ ನಿಂತೇನು ಆರ್ತಿ ತೆಗೆದುಕೊಂಬ ಅಂತ ಕರೆದುಕೊಂಡು ಬರುತ್ತೇನೆ. ಬೇಗ ಬಾ, ಅತ್ತಿಗೆ ಸ್ವಲ್ಪ ಕೆಲಸವಿದೆ. ಆದಷ್ಟು ಬೇಗ ಗೀತಾ ಎಲ್ಲಿದ್ದಾಳೆ ಅಂತ ನೋಡಲೇಬೇಕು. ಅವಳನ್ನು ನೋಡಿ ಅದೆಷ್ಟೋ ದಿನಗಳು ಗತಿಸಿ ಹೋದವು. ಅವಳು ನನ್ನ ಬಗ್ಗೆ ಅದೇನು ತಪ್ಪು ತಿಳಿದುಕೊಂಡಾಳೋ ಏನು. ನಡೆದ ವಿಷಯಗಳು ಅವಳ ಎದುರಿಗೆ ಹೇಳಿ ಅವಳನ್ನು ಒಂದು ಸಾರಿ ತಪ್ಪಿಕೊಂಡು ಬಿಡಬೇಕೆನಿಸುತ್ತದೆ. ನೋಡಿ, ಸ್ವಲ್ಪ ಈ ಕಡೆ ತಿರುಗಿ. ಯಾರು ಮರೆಯದ ಮನಸ್ಸಿನ ಸಂಗಮ. ಮೈಲಾರಿ, ಗೀತಾ, ನಾನೇ ಸಂಗಮೇಶನ ಅಣ್ಣ ಮೈಲಾರಿ. ಗೀತಾ, ಏನಿದೆಲ್ಲ? ಮೈಲಾರಿ, ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಮೈಲಾರಿ, ಕ್ಷಮಿಸಿ ಬಿಡು. ಯಾವುದು ನನ್ನ ಜೀವನದಲ್ಲಿ ಆಗಬಾರ್ದು ಅಂದ್ಕೊಂಡಿದ್ದು ಅದೇ ನಡೆದು ಹೋಯ್ತು. ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸಿ. ಹುಚ್ಚುಚ್ಚಾಗಿ ಮಾತನಾಡಬೇಡ ಗೀತಾ. ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗೆಲ್ಲ ಗೀತಾ. ನಾನು ಸತ್ತು ನೋಡಿ, ಅದೇನಾಯ್ತಂದ್ರೆ ದಯವಿಟ್ಟು ದಯವಿಟ್ಟು ನನ್ನ ಆಟ ಆಡಿಬಿಟ್ಟೆ ಕಣೆ. ನನ್ನ ಜೀವನದಲ್ಲಿ ಬಹುದೊಡ್ಡ ಆಟ ಆಡಿ. ಗೀತಾ, ಗೀತಾ, ನೀನು ನನ್ನ ಉಸಿರು ಎಂದುಕೊಂಡಿದ್ನಲ್ಲಿ. ಹೇಳು ಗೀತಾ, ಯಾಕೆ ಈ ರೀತಿ ಮಾಡಿ? ಗೀತಾ, ಗೀತಾ, ಆಯ್ತೇನಮ್ಮ? ಆಯ್ತಕ್ಕ, ಈಗ ತಾನೇ ಮುಗೀತು. ಬೈಲಾರಿ, ಇವಳೇ ಸಂಗಮೇಶನ್ ಹೆಂಡತಿ, ತುಂಬಾ ಒಳ್ಳೆಯವಳು. ನಮಸ್ಕಾರ. ಗೀತಾ, ಇವರು ಮೈಲಾರಿ ಅಂತ ಅಂದ್ರೆ ನಿನ್ನ ಗಂಡನ ಅಣ್ಣ, ನಿನಗೆ ಭಾವ ಇದ್ದಂತೆ. ನಮಸ್ಕಾರ. ಸರಿ ಬನ್ನಿ, ಒಳಗಡೆ ಎಲ್ಲ ಸರಿ ಊಟ ಮಾಡೋಣ. ನಾವೆಂದಿಗೂ ಒಂದೇ ರಾಗ ಒಂದೇ ತಾಳ, ನಾವೆಂದಿಗೂ ಒಂದೇ ಜೀವ ಒಂದೇ ಭಾವ, ನಾವೆಂದಿಗೂ ಒಂದೇ ಜೀವ ಒಂದೇ ಭಾವ, ನಾವೆಂದಿಗೂ. ಅಲ್ರಿ ಇವ್ನು ಅವನ ಈ ಹಾಳಾದ ವಯಸ್ಸರಿ ಯಾವ ನನ್ನ ಮಗ ಕಂಡದನ್ನ ತಿನ್ರಿ. ಈ ಹುಡುಗಿಯರ ಗುಂಗು ತಲೆಯಾಗ ಹೊಕ್ರಿ, ತ್ವನಿ ಸತ್ತಿದ ನಾಯಿಯಾಗಿ ನೋಡ್ಬಿಟ್ಟಿರ್ರಿ. ಕುಂತ್ರ ಕುಂದ್ರಂಗ ಆಗಲ್ರಿ, ನಿಂತ್ರು ನಿಂದ್ರಂಗೂ ಆಗಲ್ರಿ. ಅವ್ನು ಊಟ ಮಾಡ್ಲಕ್ ಹೋಗ್ತೇವ್ರಿ, ಊಟನೂ ಹೋಗಲ್ಲಾಗ್ಯಾದ್ರಿ. ಮುಕ್ಕೊಳಕ್ ಹೋದ್ರ ನಿದ್ದನು ಬರೋಲ್ರಿ. ಹಿಂಗಾದ್ರಿ ಹೆಂಗಪ್ಪ ಸಂಗನ ಬಸಪ್ಪ? ನೀನೇ ಕಾಪಾಡ್ಬೇಕಪ್ಪ ನಮ್ಮಂತವ್ರಿಗೆ. ಒಂದು ಅಪರೂಪದ ಗಾನ ಇದು, ನಮ್ಮ ಅನುದಾನದ ಜ್ಞಾನ ಇದು. ಇಲ್ಲ ಅವಮಾನವು, ಇಲ್ಲ ಅವಸಾನವು ಈ ನಮ್ಮ ಅನುರಾಗದಿ. ಗೋವಿಂದ ಗೋವಿಂದ ಗೋವಿಂದ. ಅಲ್ಲ, ನಿನ್ನ ನಂಬಿಕೊಂಡು ನಿಮ್ಮಪ್ಪ ಸಿಕ್ಕಾಪಟ್ಟೆ ಊರಾಗ ಹೊಲ ಹಿಡ್ದಾನ. ನೀ ನೋಡಿದ್ರ ಹೊಲದಾಗ ಎತ್ತು ಕಟ್ಟಿ ಈ ನಮ್ಮನಿ ನಾಯಿ ಇಚ್ಚರ ಊರ್ ತುಂಬಾ ಅಡ್ಡಾಡಕ್ ಕುಂತಿದಿ. ಮತ್ತದು ಹೊಲ ನೆಲ ಕಟ್ಲಾರ್ದ ಮತ್ತೇನು ಮಾಡ್ಬೇಕು? ತೂ ನಿಮ್ಮ ಮೌನ ಹೊಲ್ದಾ ದುಡೋ ಮಕ್ಕಳನ್ನ ಹದಗೆಡಿಸಿ, ದೋತ್ರ ಉಡೋದು ಬಿಡಿಸಿ, ಈ ಪ್ಯಾಂಟ್ ತೊಡಿಸಿ ಐ ಲವ್ ಯು ಅಂತ ಹೇಳಿ
ನಮ್ ನಡ್ದನೆ ಪ್ಯಾಂಟ್ ಸದ ಲೂಸ್ ಮಾಡಿಬಿಟ್ರಿ ನೋಡಿ ನೀವು. ಅಲ್ಲ ಚೆನ್ನ, ನಿಂದು ಅಂತ ಸ್ವಂತ ಎಕರೆ ಹೊಲ ಎಷ್ಟೈತಿ? ನೋಡಿ ಚಂದ್ರಿ, ನಂದು ಸ್ವಂತ ಅಂತಿರುವುದು 3 ಎಕರೆ ಹೊಲ. ಅದು ಒಟ್ಟು ಕರಿಕೆತ್ತಿ ಹೋಗ್ಯದ. ಅದರ ಒಂದು ಹಾಳು ಬಾವಿ, ಅದನ್ನು ನೀರಿಲ್ಲತ್ತೆ ಮುಚ್ಚಿಬಿಟ್ಟಿ ನೋಡಿ ಈಗ. ಅಲ್ಲ ನಿನ್ನ ಬಾಯಾಗರ ಮಣ್ಣು ಹಾಕ್ಲಿ. ಅಲ್ಲ ಇರುದು 3 ಎಕರೆ ಹೊಲ ಐತಿ, ಅದನ್ನ ಚಂದಾಗ ಮಾಡ್ಕೊಂಡು ಹೋಗೋದು ಬಿಟ್ಟು ಹೊಲದ ತುಂಬಾ ಹುಲ್ಲು ಬೆಳೆಸ್ಕೊಂಡು ಇದ್ದ ಬಾವಿನ ಮುಚ್ಕೊಂಡು ಊರ್ ತುಂಬಾ ಹರಿಗಾಡ ಹಾತಿದ್ಯಲ್ಲ, ನಿನಗೇನ ಬಂದೈತಿ ಅಂತ ದಾಡಿ ಅಂತೀನಿ. ನೋಡ್ ಚಂದ್ರಿ, ಇದ್ದ 3 ಎಕರೆದಾಗ ಇದ್ದ ಕರ್ಕಿ ಹರಗ್ ತೆಗೆದು ಅದ್ರಾಗ ಹಾಳು ಬಾವಿ ಇದ್ದದಲ್ಲ, ಅದ್ರಾಗ 3 ಇಂಚು ಬೋರ್ ನೀರು ಜಿಗಿಸಿ ಬೀಜ ಬಿತ್ತಿ ಪೀಗ್ ತೆಗಿಲಿಲ್ಲ ಅಂದ್ರ ಈ ಚಲಗರ್ ಚೆನ್ನಲ್ಲಿ ಅಲ್ಲ ತಿಳ್ಕೊನಿ. ಅವ್ವ ಅಷ್ಟು ಪೌರುಷ ಐತಿ ಆ ನಿನ್ನ ಬೋರಿಗೆ. ಅಲ್ಲ ಆ ನಿನ್ನ ಬೋರ್ ಎಲ್ಲ ಜಂಗ್ ಹಿಡಿದು ಎಲ್ಲವನ್ನ ಕುಡ್ದ ಹಾಸು ಮುಕ್ಕೊಂಡೈತಿ, ಅಂತದ್ರಾಗ ಎಷ್ಟು ಹೇಳ್ತೀನಿ ನಿನ್ನ ಬೋರಿನ ಪವರ್ ಅಂತೀನಿ. ಅಲ್ಲ ಆ ನಿನ್ನ ಬೋರ್ನಾಗ ನೀರ್ ಇರ್ಲಿಕ್ಕಂದ್ರ ಎಲ್ಲಿ ಬೆಳಿಬೇಕು ಆ ನಿನ್ನ ಪೀಕ್ ಅಂತೀನಿ. ನೋಡ್ ಚಂದ್ರಿ, ನಿನಗ್ ತಿಳಿಬೇಕಂದ್ರ ನಾ ಬೆಳಿಬೇಕಷ್ಟೇ ಅಲ್ಲ, ಅದೆಲ್ಲ ಇರ್ಲಿ ಚಂದ್ರಿ. ಮೊದಲು ಲವ್ ಮಾಡ್ತಿಲ್ಲ ಅದು ಹೇಳ. ಅಯ್ಯಯ್ಯೋ ನನ್ನ ರಾಜ, ನನ್ನ ರವಿ ಕೋಟಿ ತೇಜ, ನಿನ್ನ ಬಿಟ್ಟು ನನಗೆ ಯಾರದಾರೋ ನನ್ನ ಒಲವಿನ ರಾಜ. ಅಲ್ಲ ಎಲ್ಲ ಹೆಂಗಸರಿಗೆ ಒಂದು ಚಾಯ್ ಬಿದ್ದು ಬಿಟ್ಟು ಆ ಮಗ ಮಂದಿ ಕೇಳಿದ್ರು ಲವ್ಸ್ ಮಾಡ್ತೀನ ಅನ್ನೋದು, ಮತ್ತೊಬ್ಬ ಕೇಳಿದ್ರು ಲವ್ಸ್ ಮಾಡ್ತೀನಿ ಅನ್ನೋದು, ನಾ ಕೇಳಿದ್ರು ಲವ್ಸ್ ಮಾಡ್ತೀನಿ ಅನ್ನೋದು. ಹಿಂದಾಡಿ ಆ ಮಗನ ಕೈ ಕೊಡ್ಲಿ, ನನ್ನ ಕೈಯಾಗ ಕುಡ್ಗೋಲ. ಹಿಂಗ ಹೊಡೆದಾಡಂಗ್ ಮಾಡಿ ಟಿವಿಯಾಗ ಬರಂಗ್ ಮಾಡಿ ಇದ್ದ ಮಾನ ಮರ್ಯಾದೆಲ್ಲ ಹಾಳು ಮಾಡಿಬಿಡ್ತಾರ ನೋಡ್ರಿ ನೋವ್ರು. ಅಲ್ಲ ನಮಗೇನೋ ಮಾನ ಮರ್ಯಾದೆ ಇಲ್ಲಿ ಬಿಡು, ಮತ್ತೆ ನಿಮಗರ ಒಂದ್ ಸ್ವಲ್ಪರ ಮಾನ ಮರ್ಯಾದೆ ಐತನ ಅಂತೀನಿ. ಅಲ್ಲ ಮನ್ಯಾಗ ಮಾಡ್ಕೊಂಡ್ ಹೆಂಡತಿ ಇದ್ರು ಮನ್ಯಾಗ ಹೆಂಡತಿ ಬಿಟ್ಟು ಬ್ಯಾರೆ ಹುಡುಗಿನ ಸಾಲಿ ಗುಡಿಯಿಂದ ಕರ್ಕೊಂಡ್ ಹೋಗಿರಲ್ಲ, ನೀವೇನ ತಿಂತೀರಪ್ಪ ಹೊಟ್ಟಿಗೆ? ನಾವೇನ್ರಿ ಗಂಡು ಮಿಂಡ್ರಿ ಮಕ್ಕಳು ರೀ, ಊರೂರ್ ತಿರ್ಗಾಡ್ತೀವ್ರಿಪ್ಪ. ಏನೋ ಸ್ವಲ್ಪ ಬ್ಯಾಸರ ಆದಾಗ್ರಿ ಅವಾಗ ಜರ ಹೋಟೆಲ್ದಾಗ ಊಟ ಮಾಡ್ತೀವ್ರಿ. ಅದ್ರಾಗೇನ್ ತಪ್ಪದ ಚಂದ್ರಿ? ಹಾ ಅದ್ರಾಗೇನು ತಪ್ಪಿಲ್ಲ ಬಿಡು. ನಿಮ್ಮ ಸಂಬಂಧ ಮನ್ಯಾಗ ಕಂಡಾಬಟ್ಟೆ ಅಡಿಗೆ ಮಾಡಿಟ್ಟಿರ್ತೀವಿ, ಏನೋ ಸುಮ್ಮ ಯಾಕೆ ಕೆಡ್ಸೋದಂತಂದು ಪಕ್ಕದ ಮನೆ ಹುಡುಗ ಕೊಟ್ರ ನೀವೇನು ಮಾಡ್ತೀರಿ? ಏ ಚಂದ್ರಿ, ಬಾಯಿ ಅದ ಬಚ್ಚಲದು, ಹಂಗ ಮಾಡಿದ್ರ ತಪ್ಪಲ್ಲನು. ಹಾ ನಾವು ಮಾಡಿದ್ರ ತಪ್ಪು, ನೀವು ಮಾಡಿದ್ರ ಸರಿಯೇನ? ನೋಡ ದೋಸ್ತ, ಒಂದ್ ಮಾತು ಹೇಳ್ತೇನೆ ಕೇಳಿಲಿ. ಹೊರಗಿನ ಊಟ ಮಾಡಿದ್ರ 2 ಸತಿ ಸಾಯ್ತಿ, ಮನ್ಯಾಗ ಊಟ ಮಾಡಿದ್ರ ಬಾರಿ ಚಲೋ ಇರುತ್ತೆ ನೋಡ ನನ್ನ ಆರೋಗ್ಯ. ಹಾ ನೋಡ್ರಿ, ಅದ ಆ ಕಚವಿ ರೋಗ ಬರ್ತದಂತ ಹೇಳಿ ಸರ್ಕಾರದವ್ರು 5 ರೂಪಾಯಿ ಒಂದ್ ಚೀಲ ಇಟ್ರ ಚಂದ್ರಿ, ಅವು ತಗೊಂಡ್ಬಿಟ್ಟು ಉಪಯೋಗಿಸ್ತೀವಿ ನೋಡ್ ನಾವು. ಅಲ್ಲ ನಿಮ್ಮಂತವ್ರು 3 ಬಿಟ್ಟಿರ್ತೀರಂತಂದ ಸರ್ಕಾರದವರು ಹೆಂಡ್ರ ಮಕ್ಳು ಅನರ್ಥ ಆಗ್ಬಾರ್ದಂತಂದ್ ಒಂದು ಕೆಲಸನ ಮಾಡ್ಯಾರ ನೋಡ್ ಚಂದ್ರಿ. ಸರ್ಕಾರದವ್ರು ಹಂಗ ಇಟ್ಟಾರಂದ್ರ ನಾವು ತಗೊಂಡು ಉಪಯೋಗಿಸ್ಲಿಕ್ಕಂದ್ರ ಗೌರ್ಮೆಂಟ್ ನಷ್ಟ ತುಂಬೋರ್ ಯಾರು ಚಂದ್ರಿ? ಅಲ್ಲ ನೀ ಯಾವ ತಿಂಗಳದಾಗರ ಹುಟ್ಟಿ ಅದನ್ನಾರ ಹೇಳ ನನಗೊಂದ್ ಸ್ವಲ್ಪ. ಅದು ನಮ್ಮ ಪಾರೋಗಿ ಕೇಳ್ಬೇಕು ನೋಡಿ. ಅಯ್ಯಯ್ಯೋ ಆ ನಿಮ್ಮವ್ ಎಲ್ಲಿದಳು ಎಲ್ಲಿಲ್ಲ, ಆಕಿಗೊಂದು ಕೋಟಿ ನಮಸ್ಕಾರ ನೋಡಪ್ಪ. ಇಲ್ಲೇ ಮುಂದೆ ಕೂತಾಳ ನೋಡು, ಎದ್ದು ನಿಂದಿರ್ತೇನು? ಅದೆಲ್ಲ ಇರ್ಲಿ ಚಂದ್ರಿ, ದೇವ್ರು ಒಳ್ಳೇದ್ ಮಾಡ್ಲಿ ನಿನಗ. ಅದೆಲ್ಲ ಇರ್ಲಿ, ಮೊದಲ್ ನಾನು ಲವ್ಸ್ ಮಾಡ್ತಿಲ್ಲ ಅದು ಹೇಳಪ್ಪ. ಅಯ್ಯಯ್ಯೋ ಮುಂದೆ ಕುಂತಾಳಲ್ಲ ನಿಮ್ಮವ್ರನ್ನೇ ಮಾಡಿ ಹೇಳ್ತೀನಿ, ನಾ ಮಾತ್ರ ನಿನ್ನ ಲವ್ ಮಾಡತ್ತೇನ? ಹಂಗಾರ ಇದೇ ಖುಷಿ ಒಂದು ಹೋಗಿ ನನ್ ರಾಣಿ. ಹರಿಯ ಕೂದಲಿಗೆ ಕೆಂಪನ ಬಣ್ಣ, ಹಚ್ಚಿಯ ವಿಷಳ ಧೂಳ, ಹೌದು ಮಾವ ಅಂದಾರ ಮುತ್ಯ, ಎದು ನಿಂತು ಹೊಡಿತನ ಶೀಲ. ಕುಣಿತಾಳು ಕುಣಿತಾಳು ನೆಲಕ ಪಾಲರ್ನ ಕುಣಿತಾಳು, ದಿಗಿತಾಳು ಗಿದಿಗಿತಾಳು, ದಿಂಗಿ ದಿಗಿದಂಗ ದಿಗಿತಾಳು. ಕುಣಿತಾಳು ಕುಣಿತಾಳು ನೆಲಕ ಪಾಲರ್ನ ಕುಣಿತಾಳು, ದಿಗಿತಾಳು ದಿಗಿ ದಿಗಿತಾಳು, ದಿಂಗಿ ದಿಗಿದಂಗ ದಿಗಿತಾಳು.
ಮೇಕಪ್ ಮಾಡ್ಕೊಳಕ ಮಾಡುತ್ತಾಳ ಹುಡುಗಿ ಬರೋಬ್ಬರಿ 1.5 ತಾಸ. ಈಕಿಯ ಮೇಕಪ್ ನೋಡಿ ಅದರಿ ಓಡೈತಿ ಮುಂದೆ ಬರೋ ಕೂಸ. ಪೌಡಾರ ಅಚ್ಚು ಪೌಡಾರ ಕ್ಯಾರಬೋರ್ಡ್ ಹುಡುಗರ ಹುಡುಗರ ನಾವು ಹುಡುಗರ ಹುಟ್ಟುವಾಗ ಹುಟ್ಟೇವು ಸುಂದರ. ಪೌಡಾರ ಅಚ್ಚು ಪೌಡಾರ ಕ್ಯಾರಬೋರ್ಡ್ ಆಡುತ್ತಾರ ಹುಡುಗರ ನಾವು ಹುಡುಗರ ಹುಟ್ಟುವಾಗ ಹುಟ್ಟೇವು ಸುಂದರ. ಲಾ ಲ ಲ ಲಾ ಲಾ ಲ ಲ ಲಾ ಲ ಲ ಲ ಲ ಲ ಲ ಲ ಲಾ ಲ ಲ ಲಾ ಲಾ ಲ ಲ ಲಾ ಲಾ ಲ ಲ ಲ ಲಾ ಲಾ ಲ ಲ ಲ ಲ ಲ. ಲೇ ನಿಮ್ಮ ಮೌನ ಲೇ ಜನ್ಯ ಅಲ್ಲ ಉಂಟತ್ತಿನ ಕಂಟಿ ಮರಿ ಕಟ್ಟಿ ಹೊಡಿಲಾಕ ಹೋಗ್ತೀನಿ ಅಂತ ಮನ್ಯಾಗ ಹೇಳಿ ಈಗ ಕಂಟಿ ಮರಿ ಹಾರಾಡಾಗತ್ತಿ ಮಗನ ಎಷ್ಟರೇ ಬಂದಿರ್ಬೇಕು ಮಗನ ನಿನಗ. ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹೋಗ. ಏ ಮಾವ, ನಿಂದ ಮಾನ ಮರ್ಯಾದೆ ಹೋಗುವಂತ ಕೆಲಸ ಇನ್ನೂ ನಾ ಮಾಡೇ ಇಲ್ಲ. ಲೇ ನಿಮ್ಮ ಮೌನ ನನ್ನ ಹೊಟ್ಟಾಗಲೇ ಯಾಕೆ ಹುಟ್ಟಿದೋ ನಿಮ್ಮ ಮೌನ ಬೋದ್ ಗುಂಬಕಾಯಿ ಅಂತಕಿನ. ಅಲ್ಲ ಯಪ್ಪ, ನಿನ್ನ ಹೊಟ್ಟೆಗೆ ಯಾರು ಹುಟ್ಟ್ಯಾರ ಯಪ್ಪ? ನಿನ್ನ ಹೊಟ್ಟೆಗೆ ಹುಟ್ಟೋದು ಬರೀ ಜಂತ, ನಾ ನಮ್ಮ ಅವನ ಹೊಟ್ಟೆಗೆ ಹುಟ್ಟಿನಪ್ಪ. ತೋ ನಿಮ್ಮ ಮೌನ ನಿನ್ನ ಹುಟ್ಟಿಸುವ ಸಲಯಾಗ ನಾ ಎಷ್ಟು ಹೈರಾಣ ಆಗಿನಿ ಅನ್ನೋದು ನಿನಗೆ ಏನು ಗೊತ್ತಾ? ನನ್ನ ಮೊಳಕಾಲ ಚಿಕ್ಕಲ್ಲ ಸೌಂಡ್ ಹೋಗ್ಯಾವ. ಅದೇ ಹಾಸಿಗೆ ತಗೊಂಡು ಹನುಮಂತಿಯವ್ರ ಗುಡಿಯಾಗ ಹೋಗಿ ಬಗಲ ಹಿಡ್ಕೊಂಡು ಹೋಗಿ ಮುಕ್ಕೊಂಡ್ರ ನೀ ಕೂಡ ನೀ ಎಲ್ಲಿ ಹಾರಾಡ್ತಿದ್ದಿ? ಅಲ್ಲೋ ಮಾವ, ಈಕೆಂತರು ಸಣ್ಣ ಹುಡುಗಿಯಾಳ ಇಟ್ಟೇ ಅದ. ಈ ಮಗ ನೋಡ್ರಿ ಜಾಲಿ ಗಿಡದ ಬಟ್ಟಿ ಬೆಳೆದ ಮ್ಯಾಗಿನ ಹಿಡಿದ ತೆಳಗಿನ ತಕ್ಕ ಅಲ್ಲಿ ಹೊಲ್ದಾಗ ಕುಂಟಿ ಹೊಡೆದ್ ಬಿಟ್ಟು ಬಂದು ಅಲ್ಲಿ ಹೊಲ ಬೀಳ್ ಬಿದ್ದದ. ಇಲ್ಲಿ ಬಂದು ಕಾರ್ಬಾರ್ ಮಾಡತ್ತಾನ. ಬಿಡಬೇಡ, ಮೊದಲು ವಿಚಾರ ಮಾಡು ಹೋಗ ಚಿಕ್ಕ ಲೇ ಮಗನ ಬಸ್ಯಾ, ನಿನಗ್ ಹುಡುಗಿ ಸಿಗ್ಲಿಲ್ಲ ಅಂತ ಹೇಳಿ ಮಗನ ಮಾಡಿದ ಅಡಿಗೆ ಉಪ್ಪು ಹಾಕಕ್ ಬಂದಿ ಮಗನ ಇಲ್ಲಿ ಅದಲ್ಲ ಮಗನ. ನನಗಲ್ಲಿ ಹಿಂದ ಬುದ್ಧಿ ಮಾತಾಡೋದು, ಮುಂದೆ ಇಲ್ಲಿ ಗುದ್ದಾಡೋದು. ಅದಕ್ಕ ನನ್ನ ಬುದ್ಧಿ ಅಂದ ಮಗನ ಹಿಂಗ ಅದ್ಲಾ ಬಿಸಿನಿ. ಹಾ ತಡ್ಕೋ ಮಗನ ತಡ್ಕೋ. ಇದೇ ಗದ್ದದಾಗ ಹುದಲಾಗ ಸಿಗಿಸಿ ನಿನಗ್ ಸೀರಿ ಉಡಿಸ್ಲಿಲ್ಲ ಅಂದ್ರ ಮಗನ ನನ್ನ ಹೆಸರು ಚಲಗಾರ ಚೆನ್ನನೆಲ್ಲ ತಿಳ್ಕೋ. ಮಂಗ್ಯಾನ ಮಕ್ಕಳ ಯಾಕ ಪಾಪ ಬಡಿಗೆ ಮ್ಯಾಗ ಹಾಕ್ತೀವಿ ಅಂದ್ರ ನಾ ನಂಬ್ತೀನಿ ಅಂತ ಮಾಡಿದ ಮಗನ. ಹಂಗಾದ್ರಿ ನಿನ್ನೆ ಮಧ್ಯಾಹ್ನದಾಗ ನೀವು ಇಲ್ಲಾರದಾಗ ನಿಮ್ ಮನಿ ಹೊಕ್ಕು ನಿಮ್ ಮಗಳ ಗಡಿಗೆ ಹೊಡೆದ್ ಹೋಗ್ಯಾನ್ರಿ ಮಗ. ಕೇಳ್ರಿ ಅವನಿಗೆ. ನಾ ಗಡಿಗೆ ಹೊಡೆದವ ಇವ್ ಬಡಿಯಾರ ಬಚನೆ ಏನು ಆರಾಮಂಗ್ಯಾನ ನಮಗ. ಯವ್ವ ಯಾರು ಇಲ್ಲದ ಮನ್ಯಾಗ ಬಂದು ಗಡ್ದು ಒಂದ್ ಗಡಿಗೆ ತೂತ್ ಹಾಕಿ ಹೋಗ್ಯಾನ ಮಗನಿಗೆ ಎಷ್ಟರೇ ಬಂದಿರ್ಬೇಕಂತೀನಿ ಹಂದಿ ಜ್ವರ. ಯಪ್ಪ ನಿನಗಿದ್ದಕ್ಕಿದ್ದಂಗ ಕರೆ ಹೇಳ್ತೀನಿ ನೋಡಪ್ಪ. ಯಪ್ಪ ನಮ್ಮ ಮನಿ ಹಿಂದಲ್ದಾಗ ಐತಲಪ್ಪ ಒಂದು ದೊಡ್ಡ ಹಾವು ಬಂದು ಅದ ಗಡಿಯಾಗ ಕುಂತಿತ್ತ ಯಪ್ಪ. ನನಗೆ ಯಾರಿಗೆ ಹೇಳ್ಬೇಕು ಬಿಡ್ಬೇಕು ಅನ್ನೋದು ದೊಡ್ಡ ಭಯ ಆತಪ್ಪ. ಅಷ್ಟ್ರಾಗ ಇವನು ಕರ್ಕೊಂಡ್ ಬಂದ್ನ್ಯಾ. ನಾನ್ ಬೇಕಂತ ಹೊಡೆದಿಲ್ಲ ಮಾವ ಗಡಿಗೆ. ಅದು ನಿಮ್ಮ ಗಡಿಗ ಹೊಕ್ಕೊಂಡ ಹಾವ ಮನೆ ಹಾವ ಅಲ್ಲದು. ಪಟ್ನ ನಾ ನೋಡ್ದವನ ಲುಂಗಿ ಮ್ಯಾಕ್ ಇಟ್ಕೊಂಡ ಅಲ್ಲಿ ದಪ್ಪನ ಬಡಿಗೆ ತಗೊಂಡ್ರ ಅಪ್ಪ ಕೊಡ್ದಮ್ಮವ. ಅದು ಎಲ್ಲಿ ಬಿತ್ತು ಗೊತ್ತೇನು? ಹ್ಞೂ ಅಂದ್ರೆ ಏನ್ ಹೇಳ್ತೀನಿ ಕೇಳು. ಅದು ಹಾವಿ ಬಿಡದ್ ಬಿಟ್ಟು ನಿನ್ನ ಮಗಳ ಗಡಿಗೆಗೆ ಬಿತ್ತು ಮಾವ. ಅದು ಹೊಡಿತನಾರೇನು ಮಾಡ ಮಾವ? ಮಗಳ ಈ ಗಡಿಗೆ ಯಾಕೆ ಹೊಡಿತಾವ ಅಂತ ನಿನ್ ಕೇಳಿದ್ರ ನೀ ಏನ್ ಹೇಳ್ದವ? ಇಲ್ಲಪ್ಪ ಬೆಳಕಿಂಡಾಗ ಕಾಯ್ದು ಬಂದು ಹೊಡೆದ ನನ್ನ ಮುಂದೆ ಸುಳ್ಳು ಹೇಳ್ತೀಯ ನೀನು? ಇಲ್ಲಪ್ಪ ಇವನ್ ಅಷ್ಟ್ರಾಗ ಕರ್ಯಾಕ್ ಹೋದ್ನ ಯಪ್ಪ. ಅಷ್ಟ್ರಾಗ ಗದ್ಲ ಆತ್ಯಪ್ಪ. ಅದು ಅಲ್ಲೇ ನಮ್ಮ ಗಡಿಗೆಗೆ ಮನಿ ಮಾಡೈತವ. ಆ ಗಡಿಗೆ ಮ್ಯಾಗ ಒಂದ್ ಅರಿವಿ ಮುಚ್ಚು, ಹಾವಿನೂ ಹೋಗ್ಕೋತಾವ, ಇದಕ್ಕಂದ್ರೆ ಇಲಿನೂ ಹೋಗ್ಕೋತಾವ. ಇಬ್ರು ಕುಸ್ತಿಯಾರ ಇಡಿ ಬರ್ರಿ ಹೆಂಗ್ಯಾಕ್ ಮಾಡ್ತೀವಿ?
ಅದ್ರ ಹಾಕೊಂಡ್ ಸಾಮಾನ್ಯ ಅವ ಅಲ್ತೋದು ಪುಸ್ತಕ ಹಿಡಿ ಐತಿ ಹೌದಲ್ಲ ಅದು ಮಿಟಿ 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 ಮಾರಿ ನೋಡಕತ್ತಿತ್ತೋ ಮಾವ ಅದ್ರ ಮೈನ್ಯಾಗ ಸಣ್ಣ 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 ಕೂದಲು ಬಂದಿತ್ತು ನೋಡಿದ್ರ ಸಣ್ಣ ಸಣ್ಣ ಕೂದಲಾಕ ನಮ್ ಮುಡ್ಡಿನ ತಲೆಗೆ ಹೆಂಗೆ ಎದ್ದ ನೋಡ ಕೂದಲು ಹಂಗೆ ಇದ್ದು ಮಾವ ದೇವ್ರ ಹಾವಲಿ ಅದು ಯಾ ದೇವ್ರ ಹಾವ ಅಂತಿ ಹೇಗೆ ಮನಿ ಮಾಡೈತಿ ಯವ್ವ ಚೆನ್ನ ಹಾವದು ಮಗನ ನಿನ್ ಹಾವ ಎಲ್ಲದು ನೋಡ್ಕೋ ಅಲ್ಲಿ ನೋಡ್ಕೊರ್ಲೆ ಅಲ್ಲ ಯಪ್ಪ ನೀ ಮನ್ಯಾಗ ಇಲ್ಲಾರ್ದಾಗ ಹಾವು ಬಂದ್ರದಕ್ಕ ನಾ ಏನು ಮಾಡ್ಲಪ್ಪ ಅವಾಗ ನನ್ನ ಕರಿಯವ ನಾ ಈ ಕಳೆದು ಕುಂಡಿ ಓದಿ ಆಗ ಬರ್ತೀನಿ ಈ ಮಗಂದು ಲುಂಗಿ ಕಟ್ಕೊಳ್ಳೋದು ಹಂಗೆ ಓಡಿ ಹೋಗ್ತೀನಿ ಸರಿ ಆಯ್ತಳಪ್ಪ ನಾವು ಬಂದು ಬಾಳ ತತ್ತು ಹೋಗೋಣ ನಡಿಯಪ್ಪ ಇನ್ನು ಸುಳ್ಳ ಪಾಪ್ ನಿಮ್ಮ ಅಪ್ಪಗೆ ಯಾಕೆ ತ್ರಾಸ್ ಕೊಡ್ತಿ ಪಾಪ್ ನಿಮ್ಮ ಅಪ್ಪ ಅಲ್ಲಿ ಗೌಡ್ರ ಮನೆಗೆ ಕೆಲ್ಸಕ್ಕೆ ಹೋಗಿರ್ತಾನ ಅಲ್ಲಿಂದ ಓಡಿ ಬರೋದ್ರಾಗ ಇಲ್ಲಿ ಇದ್ದಿರ್ತೈತೆ ಮಾಡಿ ಅನ ನನ್ನ ಕರ್ಯಾಕ್ ಬಾ ಓಡಿ ಓಡಿ ಹೆಂಗ ಓಡಿ ಓಡಿ ಬರ್ತೀನತ್ತ ಹೊಡ್ಯಾಕ ನಡೆಯವ ನಡಿ ನಡಿ ಅಲ್ಲಿ ಗೌಡ್ರ ಮನ್ಯಾಗ ಎಮ್ಮಿ ಇಲ್ಲಕತ್ತೈತಿ ಈಸ್ಕೊಳಮ್ ನಡಿ ಹೋಗಮ್ಮ ಏ ಚಂದ್ರಿ ಕನ್ಯಾ ಬಡಿಗಪ್ಪ ಚನ್ಯಾ ಮಾಡೋದು ಬ್ಯಾಡಲೆ ಮತ್ತೆ ಮಾಡಮ್ಮ ಅಂತೇಳಿ ಕದ್ದು ನಾ ಬರ್ದು ನನ್ನ ಕದ್ದು ನೀ ಬರ್ದು ಇದು ಇಲ್ಲಿಗೆ ಸಾಕು ಮಗನ ಹಾ ಮಾಡಮ್ ಬೇಡ ಆ ಹುಡುಗರ ಮ್ಯಾಗ ಬಿತ್ತು ನೋಡ್ರಿ ಹೆಂಗ್ ಹೇಳ್ತಾರ ನೋಡಮ್ಮ ಮಗನ ಮುಕ್ಕಣವ್ರು ಎದ್ದು ಮ್ಯಾಗ ಒದಿ ಕೂತ್ ಒದ್ರ ಮಗನ ಬಾಯನ್ ಹಲ್ಲು ಬಾಯಾಗ ಇರ್ತಾವ ಮತ್ತೆ ತಿಪ್ಪಿ ಕುಣಿಯಾಗ ಇರ್ತಾವ ಮಾಡಿ ಮಗನ ನನಗ್ ಗೊತ್ತಿಲ್ಲಪ್ಪ ಅದು ಹಿಂದ್ ಬರ್ತಾವ ಒಬ್ಬೊಬ್ಬರಿಗೆ ನಿಂದ ನೋಡಿರ್ಬೇಕಲ್ಲಿ ಏ ನಾವ್ ಬಗಲಾಗ ಅಟ್ಟೆ ನೋಡಿವ್ರಿ ಹಿಂದಿನ ನೋಡೇನತ್ ನಾ ಮಾಡಿದೆ ಇಲ್ಲ ಹಿಂದಿ ನೋಡ್ಲಿ ಒಮ್ಮೆ ಬಸ್ಯ ಹಿಂಗ್ ಮಾಡೋದ್ ಬೇಡ ನಂದೊಂದು ಐಡಿಯಾ ಆಯ್ತಲ್ಲ ಬಸ್ಯ ಬಾ ಹೇಳ್ತೀನಿ ಬಾ ನಿನ್ಗೆ ಇಲ್ಲಿ ಕಿವಿ ಕೊಡಬಾರ್ಲೆ ಗೈತ್ ಮಗನ ನನ್ನ ತಲಿ ತಲಿ ಅಲ್ಲ ಮಗನ ಚಾ ಹೋಟೆಲ್ ಭೀಮರಾಮ ತಲಿ ಆಗ್ಯದ ಮಗನ ಕರೆಕ್ಟ್ ಹುಡುಕಾಡಿ ಅವನೇ ಬೇಸಿ ನನಗ ಅವನು ಮೊಳಕಾಲ ಸೌದ್ ಹೋಗ್ಯಾವ ಇದ್ರ ಕಾಲಾಗ ಅವನು ನೀನು ಸಂಸೋಗತ್ ಮಾಡಿ ಏನು ಸೌದವ ಇಲ್ಲಿ ನೋಡ ಮೊಳಕಾಲ ಸೌದ್ರು ಹೋಗ್ರಿಲ್ಲ ಮಗನ ಅವ ಇನ್ನ ಯಾರು ಭೀಮರಾಮ ಮುತ್ಯ ನೋಡಿ ನೀನು ಒಮ್ಮೆ ಇಬ್ರು ಕೂಡ ದೋಸ್ತರುಲೇ ನಾವು ಅವ ಹಿಂದ್ ಹೋದ್ರ ಮುಂದ್ ಹೋಗ್ತೀನಿ ಮುಂದ್ ಹೋದ್ರ ಹಿಂದ್ ಬರ್ತಾನ ಅಂದ್ರ ನಿಂದು ತಿರ್ಸ್ಕೊಂಡ್ ಏನಾಗ ಹಚ್ಚಟ ಹೇ ಫುಲ್ ರೀ ಅದಕ್ಕೆ ಹಿಂಗ ನಡ್ಸಿನಿ ನಾಯಿ ಬಾಲ್ ಡಾಂಕ್ ಅಂದಂಗ ನೋಡ್ ನಮ್ಮ ಮಾಸ್ತರ್ ತಂಡ ಚಂದ ಕೂತಾರ ಮಾಸ್ತರ ಕಳಿಸ್ತೀರ ನಮಗ ಹಿಂದಿನ ಬೂಟ ಹಾಕ್ತಾರ ನಮಗ್ ಹಿಂದ್ ಬೂಟ್ ಹಾರಾಗತ್ತವ ಹರಿವೋ ಗಂಗಾಯಿತು ನನ್ನ ಪರಿವಾಳ ಹರಿವೋ ಗಂಗಾಯಿತು ನನ್ನ ಪರಿವಾಳ ಗೆಳತಿ